ಈ ತರ ಸೋಫಾ ಕಮ್ ಬೆಡ್ ತಗೋಬೇಕಾಗಿದ್ರೆ ಈ ಒಂದು ವಿಡಿಯೋನ ನೋಡಿ ನೀವು ತಗೊಳ್ಳಿ. ನನ್ನ ಹೆಸರು ಮಣಿಕಂಠನ್, ಇನ್ಫ್ಲಕ್ಸ್ ಸ್ಪೇಸ್ ಸೇವಿಂಗ್ ಫರ್ಚ್ ಇಂದ ಮಾತಾಡ್ತಾ ಇದೀನಿ. ಈಗ ನೀವು ನೋಡ್ತಾ ಇರೋದು ಬಂದ್ಬಿಟ್ಟು ಸಿಂಗಲ್ ಸೀಟರ್ ಸೋಫಾ ಕಮ್ ಬೆಡ್. ಸಿಂಗಲ್ ಸೀಟ್ ಬಂದ್ಬಿಟ್ಟು ಒಂದು ನಾರ್ಮಲ್ ಸೋಫಾ ಬಂದ್ಬಿಟ್ಟು 21 ಇಂಚಸ್ ಬರುತ್ತೆ. ಇದು 21 ಇಂಚಸ್ ಲಿಸ್ಟ್ ಅಲ್ಲಿ ಬರಲ್ಲ. ಇದು ಬಂದ್ಬಿಟ್ಟು ಇನ್ನರ್ ಸೈಜ್ ಬಂದ್ಬಿಟ್ಟು 30 ಇಂಚಸ್ ಬರುತ್ತೆ. ಇದು ಬಂದ್ಬಿಟ್ಟು ದಿವಾನ್ ಸೈಜ್ ಅಂತ ಹೇಳ್ತಾರೆ. ಓಕೆ, 30 ಇಂಚಸ್ ಅಂದ್ರೆ ಒಬ್ರು ಮಲ್ಕೊಳ್ಳೋ ಜಾಗ. ಓಕೆನಾ. ಸೊ ನಾರ್ಮಲ್ ಸೋಫಾ ಸಿಂಗಲ್ ಸೀಟರ್ ಬಂದ್ಬಿಟ್ಟು 21 ಇಂಚ್ ಬರುತ್ತೆ. ಇದು ಬಂದ್ಬಿಟ್ಟು 30 ಇಂಚಸ್ ಬರುತ್ತೆ. ಸೊ ಈ ಸ್ವಲ್ಪ ಜಾಸ್ತಿ ಸ್ಪೇಸ್ ಇರುತ್ತೆ. ಯಾಕಂತ ಹೇಳಿದ್ರೆ ಸೊ ಮಲ್ಕೊಳ್ಳೋಕೆ ಕಂಫರ್ಟ್ ಆಗಿ ಇರ್ಲಿ ಅಂತ ಹೇಳ್ಬಿಟ್ಟು ಅದಷ್ಟು ದುಡ್ಡು ಮಾಡ್ತಾರೆ. ಇದು ಬಂದ್ಬಿಟ್ಟು ನೋಡ್ತಾ ಇದೀರಾ, ನಾವು ಒಂದು ಕಸ್ಟಮರ್ಗೂ ಮಾಡಿದ್ವಿ. ನಾವು ಈ ಒಂದು ಕಸ್ಟಮರ್ ನಮಗೆ ಆರ್ಡರ್ ಕೊಟ್ಟಿದ್ರು, ಮಂಗಳೂರಿಂದ ಆರ್ಡರ್ ಕೊಟ್ಟರು. ಸೊ ಅವ್ರು ಆರ್ಡರ್ ಕೊಟ್ಟು ಆಲ್ಮೋಸ್ಟ್ ತುಂಬಾ ದಿನ ಆಯ್ತು. ಸೊ ಇವತ್ತು ರೆಡಿ ಮಾಡಿ ಇಟ್ಟಿದೀವಿ. ಇದನ್ನ ಒಂದು ವಿಡಿಯೋ ತಗೊಂಡು ಕೊಡೋಣ ಅಂತ. ಈ ಒಂದು ಸೋಫಾ ಕಮ್ ಬೆಡ್ ಅಲ್ಲಿ ಯಾರೆಲ್ಲ ತಗೋಬಹುದು ಅಂತ ಹೇಳ್ತೀನಿ ನೋಡಿ. ಈ ಒಂದು ಕಂಫರ್ಟ್, ಈ ಒಂದು ಕಾನ್ಸೆಪ್ಟ್ ನೋಡ್ಬೇಕಾದ್ರೆ ಬ್ಯಾಚುಲರ್ ತಗೋಬಹುದು. ಸೊ ನೀವು ನಾರ್ಮಲ್ ಆಗಿ ಒಂದು ರೂಮ್ ಅಲ್ಲಿ ವಾಸ ಮಾಡ್ತಾ ಇದೀರ ಅಂತ ಜಸ್ಟ್ ಒಂದು ರೂಮ್ ಅಲ್ಲಿ ಇದೀರಾ, ಆ ರೂಮ್ ಅಲ್ಲಿ ನಿಮಗೆ ಒಂದು ಬೆಡ್ ಬೇಕಾಗಿದೆ, ಬಟ್ ಅಲ್ಲಿ ಸ್ಪೇಸ್ ಇರಲ್ಲ. ಬೆಸ್ಟ್ ಏನಂತಾರೆ ಈ ತರ ಒಂದು ಸೋಫಾ ಕಮ್ ಬೆಡ್ ನ ತಗೊಂಡ್ಬಿಟ್ರೆ ಅವ್ರಿಗೆ ತುಂಬಾ ಚೆನ್ನಾಗಿರುತ್ತೆ. ಇಬ್ರು ಇದ್ರೆ ಒಬ್ಬೊಬ್ರು ತಗೊಂಡು ಇಟ್ಕೋಬಹುದು. ಸೊ ಡೇ ಟೈಮ್ ಅಲ್ಲಿ ಸೋಫಾನು, ನೈಟ್ ಅಲ್ಲಿ ಬೆಡ್ ಆಗಿ ಅವ್ರು ಕನ್ವರ್ಟ್ ಮಾಡ್ಕೋಬಹುದು. ಮತ್ತೆ ಲಾಂಜ್ ಆಗಿ. ಸೊ ಇದರಲ್ಲಿ 3 ಫೀಚರ್ ಇದೆ: ಸೋಫಾ, ಲಾಂಜ್ ಮತ್ತೆ ಬೆಡ್. ಇದು ಬಿಟ್ಟು ಇನ್ನೊಂದಿದೆ 4ನೇದು. ಸೊ ನಿಮ್ಮ ರೂಮ್ ಅಲ್ಲಿ ನಿಮ್ಮ ಫ್ರೆಂಡ್ಸ್ ಏನಾರ ಬಂದಿರ್ತಾರೆ, ಸೊ ಅವ್ರಿಗೆ ಇನ್ನೊಂದು ಸೀಟ್ ಇದನ್ನ ಅಡಿಷನಲ್ ಆಗಿ ಇದರಲ್ಲಿ ನಾವು ಮಾಡ್ಕೋಬಹುದು. ಸೊ ನಾರ್ಮಲ್ ಒಂದು ಸೋಫಾ ತಗೊಳ್ಳೋಕ್ಕಿಂತ ಈ ತರ ಒಂದು ಸೋಫಾ ಕಮ್ ಬೆಡ್ ತಗೊಂಡ್ರೆ ನಿಮಗೆ 4 ಕೆಲಸ ನಿಮ್ಗೆ ಕಂಪ್ಲೀಟ್ ಆಗುತ್ತೆ ಒಂದೇ ಮನೆಯಲ್ಲಿ, ಒಂದೇ ಸ್ಪೇಸ್ ಅಲ್ಲಿ. ಸೊ ಮಾರ್ಕೆಟ್ ಅಲ್ಲಿ ಸುಮಾರು ಜನ ಸೋಫಾ ಕಮ್ ಬೆಡ್ ಮಾಡ್ತಾವ್ರೆ. ಬಟ್ ಪ್ರಾಬ್ಲಮ್ ಏನಂದ್ರೆ ಸ್ಪೇಸ್ ಸೇವಿಂಗ್ ಫರ್ನಿಚರ್ ಅಲ್ಲಿ ಕ್ವಾಲಿಟಿ ಅನ್ನೋದು ಒಂದು ಮೇಂಟೈನ್ ಮಾಡಿಲ್ಲ ಅಂತಾರೆ. ಅದು ಬಾಳಿಗೆನೆ ಬರಲ್ಲ. ನೀವು ಎಷ್ಟು ದುಡ್ಡು ಕೊಟ್ಟು ತಗೊಂಡ್ರು ಕೂಡ ಅದು ಸ್ವಲ್ಪ ದಿನಗಳಲ್ಲಿ ನಿಮ್ಗೆ ವೇಸ್ಟ್ ಆಗಿ ನೀವು ಬಿಸಾಕ್ತೀರಾ. ಸೊ ಅದಕ್ಕೆ ನಾವು ನೋಡಿದ್ರೆ ನಾವು 10 ಇಯರ್ಸ್ ಇಂದ ನಾವು ಈ ಒಂದು ಸೋಫಾ ಕಮ್ ಬೆಡ್ ನ ಮಾಡ್ತಾ ಇದೀವಿ. ನಾವು ಇದರಲ್ಲಿ ಎಷ್ಟೊಂದು ಪ್ಲಸ್ ಮೈನಸ್ ಎಲ್ಲ ಏನೆಲ್ಲ ಇದೆ ಅಂತೆಲ್ಲ ತುಂಬಾ ರಿಸರ್ಚ್ ಮಾಡಿ ಕಸ್ಟಮರ್ ಫೀಡ್ಬ್ಯಾಕ್ ತಗೊಂಡು ನಾವು ಸುಮಾರು ಡೆವಲಪ್ ಮಾಡಿದ್ವಿ. ನಾವು ಈಗ 10 ಇಯರ್ಸ್ ಇಂದ ನಾವು ತುಂಬಾ ಡೆವಲಪ್ ಮಾಡಿ ಇವಾಗ ನಾವು ಮಾಡೋಂತ ಪ್ರತಿಯೊಂದು ಸ್ಪೇಸ್ ಸೇವಿಂಗ್ ಫರ್ನಿಚರ್ ಅಲ್ಲಿ ನಮ್ದು ಪ್ರಾಬ್ಲಮ್ ಬರಲ್ಲ. ಯಾಕಂತಿದ್ರೆ ನಾವು ಕ್ವಾಲಿಟಿ ಅನ್ನೋದು ಜಾಸ್ತಿ ಫೋಕಸ್ ಮಾಡ್ತಾ ಇದೀವಿ. ಮುಂಚೆ ಎಲ್ಲ ಬಂದ್ಬಿಟ್ಟು ಬಜಾರಲ್ಲಿ ಹೆಂಗ್ ಮಾಡ್ತಾರೋ ಅದೇ ತರ ನಾವು ಕೂಡ ಮಾಡ್ತಾ ಇದೀವಿ. ಬಟ್ ಆ ತರ ಮಾಡಿದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ, ಕಸ್ಟಮರ್ ನಮಗೆ ರಿಲೇಶನ್ಶಿಪ್ ಕಟ್ ಆಗ್ತದೆ. ಯಾಕಂದ್ರೆ ಅದು ಬಾಳಿಗೆ ಬರಲ್ಲ, ಆಗಿರೋ ಬಂಡವಾಳ ವೇಸ್ಟ್ ಆಗ್ತಾ ಇತ್ತು. ಸೊ ಅದಕ್ಕೆ ನಾವು ತುಂಬಾ ರಿಸರ್ಚ್ ಮಾಡಿ ಕಸ್ಟಮರ್ಗೆ ಏನೆಲ್ಲ ಕಂಪ್ಲೇಂಟ್ ಬರುತ್ತೆ ಅಂತ ತಿಳ್ಕೊಂಡು ಅದನ್ನ ನಾವು ಡೆವಲಪ್ ಮಾಡಿ ಇವಾಗ ನಮ್ದು ಒಂದು 7 ಇಯರ್ಸ್ ಇಂದ ನಾವು ಮಾಡೋ ಸೋಫಾ ಕಮ್ ಬೆಡ್ ಅಲ್ಲಿ ಪ್ರಾಬ್ಲಮ್ ಬರಲ್ಲ. ಸೊ ಅದರಿಂದ ನಾವು ತುಂಬಾನೇ ಹ್ಯಾಪಿ ಆಗಿದ್ದೀವಿ. ಇನ್ನೊಂದೇನಂತಾರೆ ಮಾರ್ಕೆಟ್ ಅಲ್ಲಿ ಬಂದ್ಬಿಟ್ಟು ಪ್ರೈಸ್ ಬಂದ್ಬಿಟ್ಟು ಇಷ್ಟಿದೆ, ಮಾರ್ಕೆಟ್ ಅಲ್ಲಿ ಇಷ್ಟು ಕೊಡ್ತೀನಿ ಅಂತ ಹೇಳ್ತಾರೆ. ಪ್ರತಿಯೊಂದು ಅಂಗಡಿಯಲ್ಲಿ ಕೂಡ ಅವ್ರು ಹೇಳಂತ ಡೈಲಾಗ್ ಏನಂದ್ರೆ ನಾನ್ ಕೊಡೋತರ ಯಾರು ಕೊಡಲ್ಲ ಅಂತ ಹೇಳ್ತಾರೆ. ನಾನೇನ್ ಹೇಳ್ತಿದ್ರೆ ಎಲ್ಲಾರು ಬಿಸ್ನೆಸ್ ಮಾಡ್ತಾವ್ರೆ, ಎಲ್ಲಾರು ಕೊಡ್ತಾವ್ರೆ. ಸೊ 100 ರೂಪಾಯಿಗೆ ಇರುವಂತ ವಸ್ತು ಅದು 100 ರೂಪಾಯಿ ವರ್ತೆ ಇರುತ್ತೆ. 200 ರೂಪಾಯಿ ವಸ್ತು ಯಾರು 100 ರೂಪಾಯಿ ಕೊಡಲ್ಲ. ಇದು ಮಾತ್ರ ನೀವು ಅರ್ಥ ಮಾಡ್ಕೊಳ್ಳಿ ಮೈಂಡ್ ಅಲ್ಲಿ. ಸೊ ಮ್ಯಾನುಫ್ಯಾಕ್ಚರ್ ಕಡಿಮೆ ಕೊಡ್ತಾರೆ ಅಂತ ಹೇಳ್ತಾರೆ. ಹೌದು, ಮ್ಯಾನುಫ್ಯಾಕ್ಚರ್ ಕಡಿಮೆ ಕೊಡ್ತಾರೆ. ಬಟ್ ಮ್ಯಾನುಫ್ಯಾಕ್ಚರ್ ಅಲ್ಲಿ ಕೂಡ ಯಾವ ತರ ಮ್ಯಾನುಫ್ಯಾಕ್ಚರ್ ಅಂತ ಹೇಳ್ಬೇಕು. ಚೀಪ್ ಕ್ಯಾಟಗರಿ ಮ್ಯಾನುಫ್ಯಾಕ್ಚರ್ ಇಲ್ಲ ಕ್ವಾಲಿಟಿ ಮ್ಯಾನುಫ್ಯಾಕ್ಚರ್. ಸೊ ಅದ್ರಲ್ಲಿ ಕೂಡ ಇರುತ್ತೆ. ಅದರಿಂದ ನೀವು ದಯವಿಟ್ಟು ಯಾರು ಹೇಳ್ತಾರೆ ಅಂತ ನೋಡಿ ಆತರ ಬ್ಲೈಂಡ್ ಆಗಿ ತಗೋಬೇಡಿ ಯಾವ್ದು ಕೂಡ. ಸೊ ನೀವು ಕೊಡುವಂತ ದುಡ್ಡಿಗೆ ಅದು ವರ್ತ್ ಇದೆಯಾ ಇಲ್ಲ ಅಂತ ನೋಡಿ ತಗೊಳ್ಳಿ. ಸೊ ನಾವು ಬಂದ್ಬಿಟ್ಟು ನೋಡ್ಬೇಕಾದ್ರೆ ನಾವು ಮ್ಯಾನುಫ್ಯಾಕ್ಚರ್, ಹೋನ್ ಮ್ಯಾನುಫ್ಯಾಕ್ಚರ್ ನಾವು ರೆಡಿಮೇಡ್ ಆಗಿ ಏನ್ ಕೊಡಲ್ಲ. ನಮ್ದೆಲ್ಲ ಕಂಪ್ಲೀಟ್ ಕಸ್ಟಮೈಸ್ ಇರುತ್ತೆ. ಸೊ ನಮ್ದು ಯಾವ ತರ ಅಂದ್ರೆ ನಾವು ಇದು ಬೇಸಿಕ್ ಅದೆಲ್ಲ ಸ್ಟಾಪ್ ಮಾಡ್ಬಿಟ್ಟಿದ್ವಿ. ನಾವು ನಮ್ಮ ಹತ್ರ ಏನಿದ್ರು 3 ಕ್ವಾಲಿಟಿ ಇಟ್ಕೊಂಡಿದೀವಿ: ಸ್ಟ್ಯಾಂಡರ್ಡ್, ಕ್ಲಾಸಿಕ್, ಡಿಲಕ್ಸ್. ಇದು 3 ಕ್ವಾಲಿಟಿ ನಾವು ಫೋಕಸ್ ಮಾಡ್ತಾ ಇದೀವಿ. ಬಟ್ ಈ ತರ ಸೋಫಾ ಕಮ್ ಬೆಡ್ ತಗೋಬೇಕಾದ್ರೆ ನನ್ನ ಸಜೆಷನ್ ಡಿಲಕ್ಸ್ ಮಾಡಲ್ ತಗೊಳ್ಳಿ. ಸೊ ಡಿಲಕ್ಸ್ ಮಾಡಲ್ ತಗೊಂಡ್ರೆ ನಿಮ್ಗೆ ಏನು ಬೆನಿಫಿಟ್ ಅಂತಂದ್ರೆ ನೀವು ಸುಮಾರು ಕಂಫರ್ಟಬಲ್ ಮತ್ತೆ ಕ್ವಾಲಿಟಿ ಜಾಲಿಯಾಗಿರ್ಬೋದು. ನೀವು ಇದರಲ್ಲಿ ನೀವು ಕಡಿಮೆ ಕ್ವಾಲಿಟಿ ತಗೊಂಡ್ರೆ ನೀವು ಬೇಜಾರಾಗಿ ಬಿಡ್ತೀರಾ, ಯಾಕಪ್ಪ ತಗೊಂಡ್ ಅಂತ ಹೇಳ್ಬಿಟ್ಟು. ಸೊ ಅದರಿಂದ ನಾವು ಇದರಲ್ಲಿ 3 ಕ್ವಾಲಿಟಿ ಮಾಡ್ತೀವಿ. ಬಟ್ ನನಗೆ ಇಷ್ಟ ಇಲ್ಲ 3 ಕ್ವಾಲಿಟಿ ಮಾಡಕ್ಕೆ. ಇದರಲ್ಲಿ ಬೆಸ್ಟ್ ಆಗಿ ಡಿಲಕ್ಸ್ ಮಾಡಲ್ ಕ್ವಾಲಿಟಿ ಮಾತ್ರ ಮಾಡಕ್ಕೆ ನನಗೆ ತುಂಬಾನೇ ಇಷ್ಟ. ಏನಪ್ಪಾ ಸ್ಟ್ಯಾಂಡರ್ಡ್, ಕ್ಲಾಸಿಕ್, ಡಿಲಕ್ಸ್ ಅಪ್ಪ ಅಂತಂದ್ರೆ ಸ್ಟ್ಯಾಂಡರ್ಡ್ ಅಲ್ಲಿ ನೋಡ್ಬೇಕಾದ್ರೆ ಇದೆಲ್ಲ ಬೇರೆ ವುಡ್ ಹಾಕ್ತಾರೆ. ಕ್ಲಾಸಿಕ್ ಅಲ್ಲಿ ಫಡ್ ಅಲ್ಲಿ ಮಾತ್ರ ಮೆಟಲ್ ಹಾಕ್ತಾರೆ, ಮಿಕ್ಕೆಲ್ಲ ವುಡ್ ಇರುತ್ತೆ. ಸೊ ಡಿಲಕ್ಸ್ ಅಲ್ಲಿ ಪ್ರತಿಯೊಂದು ಮೆಟಲ್ ಫ್ರೇಮ್ ವುಡ್ ಇರುತ್ತೆ. ಸೊ ನಿಮಗೆ ಇದರಲ್ಲಿ ಪ್ರಾಬ್ಲಮ್ ಬರಲ್ಲ. ನೆಕ್ಸ್ಟ್ ಡಿಲಕ್ಸ್ ಅಲ್ಲಿ ಮೆಕ್ಯಾನಿಸಮ್ ಎಲ್ಲ ಬ್ರಾಂಡ್ ಬರುತ್ತೆ, ವೈಟ್ ಚೆನ್ನಾಗಿ ತಡೀತದೆ, ಕಂಫರ್ಟಬಲ್ ಯೂಸ್ ಮಾಡ್ಕೋಬಹುದು. ಸೊ ಈ ಕ್ಲಾಸಿಕ್ ಸ್ಟ್ಯಾಂಡರ್ಡ್ ಏನಂತಂದ್ರೆ ನೀವು ಯೂಸ್ ಮಾಡ್ಕೋಬಹುದು, ಬಟ್ ಎಷ್ಟ್ ದಿನ ಬರುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಮತ್ತೆ ಫೀಚರ್ ಅದನ್ನ ರಿಪೇರಿ ಮಾಡಕ್ ಆಗತ್ತೆ ಅನ್ನೋ ಎಲ್ಲ ಮಾಡಿದ್ರು ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗುತ್ತೆ. ಸೊ ಇದೆಲ್ಲ ಪ್ರಾಬ್ಲಮ್ ಬೇಕಂದ್ರೆ ನೀವು ಬೇಸಿಕ್ ಅದಕ್ಕೆಲ್ಲ ಹೋಗ್ಬೋದು. ಬಟ್ ನನ್ ಸಜೆಷನ್ ಒಂದ್ಸರಿ ತಗೊಳ್ತೀರಾ ಚೆನ್ನಾಗಿ ತಗೊಳ್ಳಿ. ಬರೀ ಒಂದು 5 ವರ್ಷ 6 ವರ್ಷ 7 ವರ್ಷ ಒಂದ್ಸರಿ ನೀವೇನ್ ಮಾಡ್ತೀರಾ ಅಂದ್ರೆ ಒಂದು 8 ವರ್ಷ ಒಂದ್ಸರಿ ಬಟ್ಟೆ ಕುಷನ್ ಚೇಂಜ್ ಮಾಡಿದ್ರೆ ಸಾಕು, ನೀವು ಆರಾಮಾಗಿ ಇದನ್ನ ಯೂಸ್ ಮಾಡ್ಕೋಬಹುದು ಡಿಲಕ್ಸ್ ಮಾಡಿ ತಗೊಂಡ್ರೆ. ಇವಾಗ ನಾ ಸ್ಟಾರ್ಟಿಂಗ್ ಹೇಳಿದೆ ಬ್ಯಾಚುಲರ್ ಅಂತ ಹೇಳಿದೆ. ಇದು ಯಾರು ಬೇಕಾದ್ರೆ ತಗೋಬಹುದು, ಬ್ಯಾಚುಲರ್ ಮತ್ತೆ ಮನೇಲಿ ಏಜ್ ಆಗಿರೋರು ಯಾರು ಬೇಕಾದ್ರೆ ಹಾಕೋಬಹುದು. ಬಟ್ ಜನರಲ್ ಆಗಿ ಚಿಕ್ಕ ಮನೆಗಳು ಇರೋರು ಇದನ್ನ ತುಂಬಾನೇ ಯೂಸ್ ಮಾಡ್ತಾರೆ. ಸರಿ, ಇದು ಫೀಚರ್ ಹೇಳ್ತ ನೋಡಿ. ಇವಾಗ ಇದು ಸೋಫಾ, ಇವಾಗ ಇದು ನೋಡಿ, ಇವಾಗ ಇದು ಲಾಂಜ್, ಒಂದು ಸೋಫಾ, ನೆಕ್ಸ್ಟ್ ಲಾಂಜ್, ನೆಕ್ಸ್ಟ್ ಇದು ಬೆಡ್. ಸೊ ನೀವು ಪಿಲ್ಲೋ ಹಾಕೋಬಹುದು, ಇಲ್ಲ ಹಾಗೆ ಮಾಡ್ಕೋಬಹುದು. 3 ಆಯ್ತಾ?
ಸೋಫಾ, ಲಾಂಜ್ ಮತ್ತೆ ಬೆಡ್. ಇವಾಗ ಇದರಲ್ಲಿ ಒಂದು ಕೊಟ್ಟಿದ್ದೀವಿ ನೋಡಿ ಇದರಲ್ಲಿ ಫಸ್ಟ್ ಸ್ಟೆಪ್ ಇದೆ. ನೀವು ಇದನ್ನ ರಿಕ್ಲೈನರ್ ತರ ಯೂಸ್ ಮಾಡ್ಕೋಬಹುದು ನೀವು. ಓಕೆನಾ? ನೋಡಿ 2 3 4 5. ಓಕೆ ನೋಡಿ. ಸೊ ನಿಮ್ಗೆ ಪಿಲ್ಲೋ ಇಲ್ಲದೆ ನೀವು ಆರಾಮಾಗಿ ಕಂಫರ್ಟಬಲ್ ಆಗಿ ಇದರಲ್ಲಿ ರಿಲ್ಯಾಕ್ಸ್ ಮಾಡ್ಕೋಬಹುದು. ಸೊ ಟೋಟಲ್ ಆಗಿ ಎಷ್ಟಾಯ್ತು ನಿಮಗೆ? ಸೋಫಾ, ಲಾಂಚ್, ಬೆಡ್ ಅಂಡ್ ರಿಕ್ಲೈನರ್ 4 ನೋಡಿದ್ರಲ್ಲ. ಇವಾಗ ನಿಮ್ಮ ಮನೆಗೆ ಒಬ್ರು ಬರ್ತಾರೆ, ನಿಮ್ಮ ಫ್ರೆಂಡ್ಸ್ ಬರ್ತಾರೆ, ಅವ್ರಿಗೂ ಒಂದು ಮನೆಯಲ್ಲಿ ಕೂತ್ಕೋಬೇಕಾದ್ರೆ ಏನ್ ಮಾಡ್ಬೋದು? ಯಾಕಂದ್ರೆ ನಿಮ್ಮ ಮನೇಲಿ ಬೇರೆ ಏನಿಲ್ಲ, ಒಂದೇ ಇಟ್ಕೊಂಡಿದ್ದೀರಾ, ಇನ್ನೊಂದು ಸೋಫಾ ಇಲ್ಲ, ಸೀಟ್ ಇಲ್ಲ, ಯಾವ್ದಿಲ್ಲ. ಸೊ ಅವ್ರಿಗೂ ಕೂತ್ಕೋಬೇಕಂತಾರೆ ಇದನ್ನ ನೀವೇನ್ ಮಾಡ್ಬಂದ್ರೆ ಜಸ್ಟ್ ನೋಡಿ ಅಷ್ಟೇ. ಸೊ ಆರಾಮಾಗಿ ಇವ್ರು ಕೂತ್ಕೊಳ್ತಾರೆ, ಇಲ್ಲಿ ಕೂತ್ಕೋಬಹುದು. ನಿಮ್ ಫ್ರೆಂಡ್ ಹತ್ರ ನೀವು ಮಾತಾಡ್ಕೋಬಹುದು ಆರಾಮಾಗಿ. ನೀವು ಲೆಫ್ಟ್ ರೈಟ್ ಫ್ರಂಟ್ ಹೆಂಗ್ ಬೇಕಾದ್ರೆ ಹಾಕೋಬಹುದು. ನೋಡಿ ಈ ತರ ಒಂದು ಸೋಫಾ ಕಮ್ ಬೆಡ್ ತಗೊಂಡ್ರೆ ನಿಮ್ಗೆ ಎಷ್ಟೊಂದು ಬೆನಿಫಿಟ್ ನೋಡಿ. ಈ ಸೋಫಾದಲ್ಲಿ ನೋಡಿ ಸೋಫಾ, ಲಾಂಜು, ರಿಕ್ಲೈನರ್, ಬೆಡ್ ಮತ್ತೆ ಪ್ಲಸ್ ಇನ್ನೊಂದು ಸೀಟು. ಸೊ ಈ ತರ ಮಲ್ಟಿ ಪರ್ಪಸ್ ತಗೊಂಡ್ರೆ ನಿಮ್ಗೆ ತುಂಬಾ ಸ್ಪೇಸ್ ಚೆನ್ನಾಗಿರುತ್ತೆ, ನೋಡಕ್ಕೆ ಕಂಫರ್ಟ್ ಚೆನ್ನಾಗಿರುತ್ತೆ. ನೀವು ಇದನ್ನ ಬಿಟ್ಬಿಟ್ಟು ನಾರ್ಮಲ್ ಸೋಫಾ ತಗೊಂಡು ಹಾಕೊಂಡ್ರೆ ನಿಮ್ಗೆ ಏನ್ ಸಿಗುತ್ತೆ? ಸೊ ಎಲ್ಲದಕ್ಕೂ ಒಂದು ಪರ್ಪಸ್ ಇರುತ್ತೆ. ಸೋಫಾನು ತಗೋಬಹುದು, ಬಟ್ ಏನೋ ಪರ್ಪಸ್ ಗೆ ತಗೋಬೇಕು. ಎಲ್ಲ ಕಡೆ ಇದನ್ನ ಹಾಕಕ್ಕಾಗಲ್ಲ. ಬಟ್ ಇವಾಗಿರೋ ಮನೆಗಳೆಲ್ಲ ಚಿಕ್ಕ ಚಿಕ್ಕ ಮನೆಗಳು ಜಾಸ್ತಿ ಇದೆ. ಅದರಿಂದ ಒಂದೇ ಮನೆಯಲ್ಲಿ ಎಲ್ಲಾ ಫಂಕ್ಷನ್ಗೆ ಎಲ್ಲಾ ಫರ್ನಿಚರ್ ಹಾಕಕ್ಕಾಗಲ್ಲ. ಎಲ್ಲಾ ಫರ್ನಿಚರ್ ಹಾಕಿದ್ರೆ ಎಷ್ಟೊಂದು ದುಡ್ಡು ಆಗುತ್ತೆ, ಮತ್ತೆ ಎಷ್ಟೊಂದು ಸ್ಪೇಸ್ ಬೇಕಾಗುತ್ತೆ. ಇವಾಗೆಲ್ಲ ನಾರ್ಮಲ್ ಮನೆನೇ ಎಷ್ಟೊಂದು ರೇಟ್ ಕೊಡ್ತಾರೆ. ಸೊ ಅದರಿಂದ ಈ ತರ ಒಂದು ಒಳ್ಳೆ ಫರ್ನಿಚರ್, ಈ ತರ ಒಂದು ಕ್ವಾಲಿಟಿ ಆಗಿರೋ ತಗೊಂಡ್ರೆ ಬೆಸ್ಟ್. ನಾವು ಸ್ಪೇಸ್ ಸೇವಿಂಗ್ ಫರ್ನಿಚರ್ ಮ್ಯಾನುಫ್ಯಾಕ್ಚರ್ ನಾವು ಕಂಪ್ಲೀಟ್ ಆಗಿ ನಾವು ಕರ್ನಾಟಕದಲ್ಲಿ ಬ್ಯಾಂಗ್ಳೂರಲ್ಲಿ ಸಿಂಗ್ಸ್ ಅಂತ ಇದೀವಿ. ನಾವು ಇಡೀ ಇಂಡಿಯಾಗೆ ನಾವು ಸಪ್ಲೈ ಮಾಡ್ತೀವಿ. ನಾವು ಎಲ್ಲಾ ಕಡೆ ನಮ್ಗೆ ಆರ್ಡರ್ ಬರ್ತದೆ ನಮಗೆ. ಸೊ ನೀವು ಈ ವಿಡಿಯೋ ನೋಡ್ತಾ ಇದ್ರೆ ಕೂಡ ನೀವು ಎಲ್ಲಿದ್ರು ಕೂಡ ಪರವಾಗಿಲ್ಲ. ನೀವು ಸೊ ಯಾವುದೇ ಸ್ಟೇಟ್ ಅಲ್ಲಿ ಇದ್ರು ಕೂಡ ಪರವಾಗಿಲ್ಲ. ಆಲ್ಮೋಸ್ಟ್ ಈಗ ತನಕ ನಾವು 12-13 ಸಿಟಿಯಲ್ಲಿ ನಾವು ಕೊಟ್ಟಿದ್ದೀವಿ ನಾವು. ಸೊ ನಿಮ್ಗೆ ಡೋರ್ ಡೆಲಿವರಿ ಸಿಗುತ್ತೆ. ನಿಮಗೆ ನಿಮ್ಮ ಊರಲ್ಲಿ ಏನಾದ್ರು ಕೆಲವೊಂದು ವಿಲೇಜ್ ಅಲ್ಲಿ ಇದ್ರೆ ಮತ್ತೆ ಸ್ವಲ್ಪ ಕಷ್ಟ ಆಗುತ್ತೆ. ಆ ಸಿಟಿಯಿಂದ ನೀವು ತಗೋಬೇಕಾಗುತ್ತೆ, ಇಲ್ಲಾಂದ್ರೆ ಡೋರ್ ಡೆಲಿವರಿ ಆಗುತ್ತೆ. ಸಿಟಿ ಇದ್ರೆ ಡೋರ್ ಡೆಲಿವರಿ ಆಗುತ್ತೆ. ಮತ್ತೆ ನಾನೆಲ್ಲ ಅಂದ್ರೆ ಈ ತರ ಒಂದು ಸೋಫಾ ಕಮ್ ಬೆಡ್ ಕ್ವಾಲಿಟಿ ಆಗಿರೋದು ತಗೊಂಡ್ರೆ ನಿಮಗೆ ಪ್ರಾಬ್ಲಮ್ ಬರಲ್ಲ. ಸೊ ಎಲ್ಲಿನ ತಗೊಳ್ಳಿ ನೀವು, ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ಈ ತರ ಸಿಸ್ಟಮೆಟಿಕ್ ನೋಡಿ ಇದೆಲ್ಲ ಈ ತರ ಎಲ್ಲ ನೋಡಿ, ಮತ್ತೆ ಲಾಂಗ್ ಲೈಫ್ ಬರೋಂಥದ್ದು. ಮತ್ತೆ ತುಂಬಾ ಜನ ಚೀಪ್ 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 ಅಂತ ಹೇಳ್ತಾರೆ. ದಯವಿಟ್ಟು ಚೀಪ್ ತಗೋಬೇಡಿ. ನೀವು ಕೊಡೋದು ದುಡ್ಡಿಗೆ ವರ್ತ್ ಆಗಿದೆ ಅಂತ ಥಿಂಕ್ ಮಾಡಿ. ಚೀಪ್ ಕ್ವಾಲಿಟಿ ತಗೊಂಡ್ರೆ, ಚೀಪ್ ರೇಟ್ ತಗೊಂಡ್ರೆ ಮತ್ತೆ ಚೀಪ್ ಆಗಿ ನಾವು ಹೋಗುತ್ತೆ ಹೊರತು ಹೈ ಲೆವೆಲ್ ಬರಲ್ಲ, ಅದು ಕ್ವಾಲಿಟಿ ಬರಲ್ಲ. ಈ ಚೀಪ್ ಅಂಡ್ ಬೆಸ್ಟ್ ಕ್ಯಾಟಗರಿನ ಬಂದ್ಬಿಟ್ಟು ಅದು ಕೆಲವೊಂದಿಗೆ ವರ್ಕೌಟ್ ಆಗುತ್ತೆ, ಬಟ್ ಸ್ಪೇಸ್ ಸೇವಿಂಗ್ ವರ್ಕೌಟ್ ಆಗಲ್ಲ. ನಾರ್ಮಲ್ ಫರ್ನಿಚರ್ಗೆ ಬೇಕಾದ್ರೆ ಚೀಪ್ ಕ್ಯಾಟಗರಿ ವರ್ಕೌಟ್ ಆಗುತ್ತೆ. ಬಟ್ ಈ ತರ ಸ್ಪೇಸ್ ಸೇವಿಂಗ್ ಬಂದ್ಬಿಟ್ಟು ಚೀಪ್ ಕ್ಯಾಟಗರಿ ತಗೊಂಡ್ರೆ ಸ್ವಲ್ಪ ದಿನನೇ ಜಾಲಿಯಾಗಿರ್ತೀರಾ, ಆಮೇಲೆ ದುಃಖವಾಗಿರ್ತೀರಾ. ಸೊ ಅದರಿಂದ ನೋಡಿ ತಗೊಳ್ಳಿ. ನಿಮಗೂ ಈ ತರ ಏನಾದ್ರು ಸ್ಪೇಸ್ ಸೇವಿಂಗ್ ಕಾನ್ಸೆಪ್ಟ್ ಏನಾದ್ರು ಬೇಕಾಗಿದ್ರೆ ಸ್ಕ್ರೀನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲಾಂದ್ರೆ ವಾಟ್ಸಪ್ ನಮಗೆ ಮೆಸೇಜ್ ಕಳಿಸಿ, ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀವಿ. ಬಾಯ್.